ಕುಡಿದಿರೋ ಮಾಡ್ತಾರೆ ಅಂದ್ಬಿಟ್ಟು ತಿನ್ಕೊಂಡು ಮಾತಾಡ್ತಾರೆ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಾರಿತ್ಯಾಸ್ ವ್ಲಾಗ್. ನಾನಿಲ್ಲಿ ನಿಮಗೆ ಯಾವುದೇ ತರಕಾರಿಗಳನ್ನ ಯೂಸ್ ಮಾಡ್ತೀರಾ ಸಿಂಪಲ್ಲಾಗಿ ಮಾಡುವಂಥ ಒಂದು ಸಾಂಬಾರು ಹೇಳ್ಕೊಡ್ತಾ ಇದ್ದೀನಿ. ಸೊ ಕಾಯಿ ಸಾಂಬಾರು. ಇಲ್ಲಿ ನಾನು ರುಬ್ಬೋದಕ್ಕೆ ಕಾಯಿ, ಅರ್ಧ ಟೊಮೆಟೊ, ಬೆಳ್ಳುಳ್ಳಿ ಮತ್ತು ಮೆಣಸು ಹಾಕ್ಕೊಂಡಿದ್ದೀನಿ. ಮತ್ತು ಹೆಚ್ಚಿಗೆ ಅಂದರೆ ಒಂದು 2 ಸ್ಪೂನಷ್ಟು ಜೀರಿಗೆನ ಹಾಕೋತಿದ್ದೀನಿ. ಬಟ್ ಇದರಲ್ಲಿ ಟೇಸ್ಟು ಜೀರಿಗೆನೇ ತುಂಬ ಸಖತ್ತಾಗಿ ಫ್ಲೇವರ್ ಸಿಗುತ್ತೆ. ಇನ್ ಕೇಸ್ ಟೊಮೊಟೊ ಹಣ್ಣಿಲ್ಲ ಅಂದರೆ ಹುಣಸೆ ಹಣ್ಣು ಕೂಡ ಯೂಸ್ ಮಾಡ್ಬೋದು. ಸೊ ಅದಷ್ಟನ್ನು ರುಬ್ಕೊಂಡು ಅದಾದಮೇಲೆ ಒಂದು ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಎಣ್ಣೆ, ಸಾಸಿವೆ ಚಿಟಪಟ ಅಂದಮೇಲೆ ಈರುಳ್ಳಿ ಹಾಕ್ಕೋಬೇಕು. ಸೊ ಇಲ್ಲಿ ರುಬ್ಬೋದಕ್ಕೆ ಈರುಳ್ಳಿನ ಹಾಕೋಬಾರ್ದು, ಒಗ್ಗರಣೆಗೆ ಮಾತ್ರ ಈರುಳ್ಳಿ ಹಾಕ್ಕೊಳ್ಳೋದು. ಸೊ ಇದಕ್ಕೆ ಒಂದು ಸ್ವಲ್ಪ ಕರಿಬೇವನ್ನ ಹಾಕಿ ಫ್ರೈ ಆದಮೇಲೆ ರುಬ್ಬಿರುವಂತಹ ಮಿಶ್ರಣ ಹಾಕಿ ಚೆನ್ನಾಗಿ ನೀರು ಹಾಕಿ ಒಂದು ಸ್ವಲ್ಪ ಅರಿಶಿನದ ಪುಡಿ, ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಒಂದು 15 ಮಿನಿಟ್ಸ್ ಬೇಯಿಸಿದ್ರೆ ಸಾಂಬಾರು ರೆಡಿಯಾಗಿರುತ್ತೆ. ಇಲ್ಲಿ ನನ್ನ ಮಗಳು ಡ್ಯಾನ್ಸ್ ಮಾಡ್ತಾಯಿದ್ರು. ನಾವಿವತ್ತು ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದಿದ್ದು. ಸೊ ಅಮ್ಮ ಅಪ್ಪ ಕೂಡ ಬಂದಿದ್ರು. ಅಪ್ಪ ಅಮ್ಮನ ಜೊತೆ ನಾನು ಸುನಿಯವರೆಲ್ಲ ಹೋಗ್ತಾ ಇದ್ದಿದ್ದು. ಅಜ್ಜಿ ಮನೆಯಲ್ಲಿ ಮಹಾಲಯ ಅಮಾವಾಸ್ಯೆ ಎಲ್ಲ ಮುಗ್ದಾದ್ಮೇಲೆ ಮಾಡುವಂಥದ್ದು ಹಿರಿಯರ ಪೂಜೆ ಅಂತ ಮಾಡ್ತಾರೆ. ಸೊ ಅಲ್ಲಿಗೆ ಎಲ್ಲರೂ ಹೋಗ್ತಾ ಇರೋದು. ಅಲ್ಲಿ ಹೋದ್ಮೇಲೆ ಕೇಳಬೇಕಲ್ವ, ನಮ್ಮ ಅಜ್ಜಿ ಮನೇಲಂತೂ ನನ್ನ ಮಕ್ಕಳಿಗೆ ಸಾಮ್ರಾಜ್ಯ ಆಗಿರುತ್ತೆ. ಸೊ ಎಲ್ಲರೂ ಸೇರಿಕೊಂಡಿದ್ರು. ಸೊ ಮನೇಲಿ ಧೂಪ ಹಾಕೋದಕ್ಕಿಂತ ಮುಂಚೆ ನಾವು ಎಲ್ಲರೂ ಗುಂಡಿ ಪೂಜೆ ಮಾಡ್ಕೊಂಬರೋದಕ್ಕೆ ಅಂತ ಹೋಗಿದ್ದು. ಇಲ್ಲಿ ಎಲ್ಲ ಒಂದೇ ಕಡೆನೇ ಇದ್ದಿದ್ದು. ಸೊ ನಮ್ಮ ದೊಡ್ಡಮ್ಮಂದು ಅಲ್ಲಿ ಹಿಂದೆಗಡೆ ಮಾಡ್ತಾ ಇದ್ದಾರೆ ಪೂಜೆ. ಇಲ್ಲಿ ನಮ್ಮ ಮಾವ ಅಂದು. ಸೊ ದಶು ಎಲ್ಲರೂ ಪೂಜೆ ಮುಗಿಸ್ಕೊಂಡು ಅಲ್ಲಿ ಲೈನಾಗಿ ಎಲ್ಲರೂ ದೊಡ್ಡವ್ರದ್ದೆಲ್ಲ ಪೂಜೆ ಇತ್ತು. ಸೊ ಕ್ಯಾಶುಲಿ ಬಂದು ಧೂಪ ಹಾಕೋ ದಿನ ಫಸ್ಟ್ ಗುಂಡಿ ಪೂಜೆ ಮುಗಿಸ್ಕೊಂಡು ಆಮೇಲೆ ಹೋಗಿ ಮನೇಲಿ ಪೂಜೆ ಎಲ್ಲ ಮಾಡೋದು. ಸೊ ಪ್ರತಿಯೊಬ್ಬರು ಬಂದಿರ್ತಾರೆ, ಎಲ್ಲರೂ ಜೊತೆಯಾಗಿ ಬಂದು ಇಲ್ಲಿ ಕೂಡ ಗುಂಡಿ ಪೂಜೆ ಮುಗಿಸ್ಕೊಂಡು ಆಮೇಲೆ ಹೋಗೋದು. ಅಜ್ಜಿ ನಮ್ಮ ಬೊಬಿನಂಗ ಅಷ್ಟು ಆದಾಗ ನಾವು ಸತ್ತಿದ್ದೆ ಅಜ್ಜಿ ಜ್ಞಾಪನದಲ್ಲಿ. ಒಂದೇ ಮನೇಲಿ ಇದ್ದು ಬೇಜಾರು ಅಂತ ಬಂದಾಗ ಹುಡುಗನ್ ತರ ಚೆನ್ನಾಗಿರೋ ಹುಡುಗ ಕರ್ಕೊಂಡಿರಂತೆ ಮದುವೆ ಮಾಡೋದಕ್ಕೆ ದಾರೆ ಮಾಡ್ತಾರೆ. ಸಾಮಾನ್ಯ ರಕ್ತ ಮಕ್ಕ ಕೈ ಕಾಲೆಲ್ಲ ಕೂತ್ಕೊಂಡಿದ್ದು ಪುರ ಇಲ್ಲಿ ನಮ್ಮ ಅಮ್ಮವರೆಲ್ಲ ಅವ್ರ ಅಜ್ಜಿ ಸ್ಟೋರೀಸ್ನ ನೆನ್ಪು ಮಾಡ್ಕೊತಾ ಇದ್ದಾರೆ. ಕಾಗೆಗಳ ಹೋಗಿ ನೀವು ಹೊಂಟೋಯ್ತು, ನಿಜವಾಗ್ಲೂ ಹೊಂಟೋಯ್ತು. ನಮ್ಮ ಅಜ್ಜಿ ಊರಾದ್ರೆ ನಮ್ಮ ಅಜ್ಜಿ ಆಸ್ತಿ ಅಂತ. ಇಲ್ಲಿ ನಮ್ಮ ದೊಡ್ಡಪ್ಪ ಸ್ವಲ್ಪ ಎಲ್ಲರನ್ನೂ ರೇಗಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರು. ಸೊ ಇಲ್ಲೆಲ್ಲ ಗುಂಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಎಲ್ಲ ಪೂಜಿಸೋಕ್ಕೆ ರೆಡಿ ಮಾಡ್ಕೊಂಡ್ವಿ. ಇಲ್ಲಿ ನಾನು ನಮ್ಮ ಅಕ್ಕ ಎಲ್ಲ ಸೇರಿಕೊಂಡು ಪೂಜೋದಕ್ಕೆ ಶುರು ಮಾಡಿದ್ವಿ. ಪೂರ್ತಿ ಒಂದು ಸೌತೆಕಾಯಿ ಇಲ್ಲೇನು ನಮ್ಮ ಮಾಮ ಒಬ್ನೇ ಅವನ, ನಮ್ಮ ತಾತ ಆ ಕಡೆ ಹೊರಡಿ ಈ ಕಡೆ ಹೊರಡಿಡೆ ಬಾಯಿಗೆ ಕೇಳಾಗ ಟೇಸ್ಟ್ ನೋಡಿ
ಸೊ ಇಲ್ಲಿ ಏನೇ ಕೆಲಸ ಮಾಡಬೇಕಾದ್ರೂ ಎಲ್ಲರೂ ಜೊತೆ ಸೇರ್ಕೊಂಡು ಮಾಡ್ತಾ ಇರ್ತೀವಿ. ಒಂದು ಮಾತು ತರಲೆ ತುಂಟಾಟಗಳು ಹೇಳ್ದಿರೋ ಮುಗಿಯೋದೇ ಇಲ್ಲ. ನಮ್ಮ ಮಾಮ ನೀರು ಕುಡಿದಿರ ಮಾಡ್ತಾರೆ ಅನ್ಬಿಟ್ಟು ತಿನ್ಕೊಂಡು ಮಾತಾಡ್ತಾನೆ. ಹೆಂಗ್ ನೋಡ್ತಾ ಐತೆ ಮಗ. ಎಕ್ಸಾಕ್ಟ್ಲಿ ನನಗೂ ನಮ್ಮ ಬಾಲ್ಯದಲ್ಲೂ ಹೀಗೇನೆ ಈ ಹಬ್ಬ ಮಾಡಬೇಕಾದ್ರೆ ಎಲ್ಲ ಸ್ವೀಟ್ಗಳು ಎಲ್ಲ ಹಣ್ಣುಗಳು ಎಲ್ಲ ಹೀಗೆ ಜೋಡಿಸಿ ಇಟ್ಬಿಡ್ತಿದ್ರ. ನಾನು ನಮ್ಮ ಅಕ್ಕ ನಮ್ಮ ಅಣ್ಣಂದ್ರೆಲ್ಲರೂ ವೆಯ್ಟ್ ಮಾಡ್ತಾ ಇರ್ತಿದ್ದು. ನೈಟೆಲ್ಲ ವೆಯ್ಟ್ ಮಾಡಿ ನೈಟೇ ಎಲ್ಲನೂ ನನಗೊಂದು ನಿನಗೊಂದು ಅಂತೆಲ್ಲ ಇಟ್ಕೊಂಡು ಹೊಟ್ಟೋಗ್ಬಿಡ್ತಿದ್ವಿ. ಸೊ ನನ್ನ ಮಕ್ಳಿಗೆ ಅಷ್ಟೇ ಕ್ಯೂರಿಯಾಸಿಟಿಯಿಂದ ಬಗ್ಗಿ ನೋಡ್ತಾ ಇದ್ರು ಅದನ್ನು. ಸೊ ಅದೇ ಜಲಿ ನಮ್ಮ ಕ್ಯೂರಿಯಾಸಿಟಿ ಕೂಡ ಅದೇ ರೀತಿ ಇತ್ತು. ಅದನ್ನೆಲ್ಲ ಮೆಮೊರಿ ಮಾಡಿಕೊಂಡ್ರೆ ಎಷ್ಟು ಖುಷಿ ಅನಿಸುತ್ತೆ. ನಾವಿಷ್ಟೊಂದು ಖುಷಿಯಾಗಿರೋದು ಖಂಡಿತ ನಮ್ಮ ಅಜ್ಜಿ ಮನೆಗೆ ಹೋದಾಗ ಮಾತ್ರ. ಯಾಕೆ ಅಂದರೆ ಅಲ್ಲಿ ನಾವು ನಮ್ಮ ಖುಷಿ ಅದಾಗದೇ ಆಚೆ ಬಂದುಬಿಡುತ್ತೆ. ಅದಕ್ಕೆ ಯಾವುದೇ ರೀತಿ ಒಂದು ಸ್ಟೆಪ್ಪಿಂಗ್ ಇರೋದಿಲ್ಲ. ಪ್ರತಿಯೊಂದಕ್ಕೂ ಫಿಲ್ಟರ್ ಇಲ್ದಿರ ಓಪನ್ ಅಪ್ ಆಗುತ್ತೆ. ನಮ್ಮ ಅಕ್ಕ ಒಂದು ಸ್ವಲ್ಪ ಎಲ್ಲರನ್ನೂ ಕಾಲು ಎಳಿತಾ ಇದ್ಲು. ನನ್ನ ತಮ್ಮನ್ನ ದೊಡ್ಡ ಜೀನ್ಸ್ ಹಾಕ್ಕೊಂಡ್ಬಂದ್ಬಿಟ್ಟಿದ್ದ ಅಂದ್ಬಿಟ್ಟು ನಾನು ನಮ್ಮ ಅಕ್ಕ ಸ್ವಲ್ಪ ಅವನ್ನ ಚೀಡ್ಸಾದ್ಮೇಲೆ ಎಲ್ಲರೂ ಅಲ್ಲಿ ಪೂಜೆ ಧೂಪ ಎಲ್ಲ ಮುಗಿಸ್ಬಿಟ್ಟು ಡೋರ್ ಹಾಕ್ಕೊಂಡು ಒಂದು 10 ನಿಮಿಷ ಮಾಮೂಲಿ ಏನು ಇದ್ರ ಶಾಸ್ತ್ರ ಇದೆ. ಸೊ ಎಲ್ಲರೂ ಇಡೀ ಹೋಲ್ ಫ್ಯಾಮಿಲಿ ಸೇರಿದ್ವಿ. ಸೊ ನೋಡಿ ಇಷ್ಟು ಜನ ಇದ್ದೀವಿ. ಎಲ್ಲರೂ ಆಚೆ ಬಂದು ನಿಂತ್ಕೊಂಡ್ವಿ ಒಂದು 10-15 ನಿಮಿಷ. ಸೊ ನನ್ನಲ್ಲಿ ನೆಚ್ಚಮ್ಮ ಹಾಗೂ ಅನ್ವಿಯ, ಇಟ್ ಮೀನ್ಸ್ ನಮ್ಮ ಅಜ್ಜಿ ತಾತ ಇವರಿಬ್ಬರು. ಸೊ ಇವರಿಂದನೇ ನಮ್ಮ ಇಷ್ಟು ದೊಡ್ಡ ಫ್ಯಾಮಿಲಿ ಗಟ್ಟಿಯಾಗಿ ನಿಂತಿರೋದು. ನಡಿ ಅದೇನು ಚೆಕ್ ಮಾಡ್ತೀಯಾ, ಏನೋ ಅರ್ಶಿನ ಕುಂಕುಮ ಸಮ ಮಾಡಿದ್ದಲ್ಲ ನೋಡಿ. ಇದು ನನಗೆ ಐಡಿಯಾ ಇಲ್ಲ, ಬಟ್ ನಮ್ಮ ಅಜ್ಜಿ ತಾತವ್ರ ಮನೇಲಿ ಏನೋ ಈ ಥರ ಟ್ರೈ ಮಾಡ್ತಾರೆ. ಸೊ ಅಲ್ಲಿ ಅವ್ರ ಪಕ್ಕ ಅರ್ಶಿನ ಕುಂಕುಮನ ಅದ್ಮಿ ಇಟ್ಬಿಟ್ಟು ಬಂದಿರ್ತಾರೆ. ಸೊ ಅದೇನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಅವ್ರು ಬಂದಿದ್ರೆ ಅದನ್ನು ಎತ್ತಿರ್ತಾರೆ ಅನ್ನೋದು ಒಂದು ನಂಬಿಕೆ ಅಂತೆ ಅವ್ರದ್ದು. ಸೊ ನಮ್ಮ ಬೆಂಗಳೂರು ಕಡೆ ಅಂದರೆ ಒಬ್ಬರಿಬ್ರು ಕೂತ್ಕೊಂಡು ಊಟ ಮಾಡೋದು ತುಂಬ ದೊಡ್ಡ ಕಷ್ಟ ಆಗೋಗ್ಬಿಟ್ಟಿರುತ್ತೆ. ಬಟ್ ನಮ್ಮ ಅಜ್ಜಿ ಮನೇಲಿ ನೋಡಿ ಇಷ್ಟು ಚೆನ್ನಾಗಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ರು. ಇದನ್ನು ನೋಡೋದಕ್ಕೆ ಒಂಥರ ಖುಷಿ ಅನಿಸುತ್ತೆ ಅಲ್ವಾ? ಚೆನ್ನಾಗಿತ್ತಾ? ಇದ ಮೇಲೆ ನೀನೇ ತಾನೇ ಹೇಳಿದ್ದು, ನನ್ನ ತೋರ್ಸಲ್ಲ ನಾನು. ಕಳ್ರು ಮಾಮ ಕೇಳಿಸ್ಕೊಳ್ಳಿಲ್ಲ ಅದು. ಇಲ್ಲಿ ಯಾರು ಮಕ್ಳು ಕದ್ಕೊಂಡು ಹೋಗೋಕ್ಕಿಂತ ಮುಂಚೆ ನಾವೇ ದೊಡ್ಡ ಮಕ್ಳು ಕದ್ಕೊಂಡು ತಿಂತಾ ಇದ್ದೀವಿ ಸ್ವೀಟ್. ನಮ್ಮ ಮಾಮ ಮೊದಲಿಗೆ ಯಾರು ತಿನ್ಬಾರ್ದು ಅಂತ ಹೇಳಿ ಅವನೇ ತಿಂತಾ ಇದ್ದಾನೆ. ಅಲ್ಲ ಇದ್ರೆ ನೆಮ್ಮದಿಯಾಗಿರ್ಬೇಕು, ಇಲ್ಲಾಂದ್ರೆ ಅಲ್ಲಿ ದುಪ್ಪ ಹಾಕಿಸ್ಕೊಬೇಕು. ಸೊ ನೋಡಿದ್ರಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರಿದಾಗ ಹೇಗೆಲ್ಲ ಎಂಜಾಯ್ ಮಾಡ್ತೀವಿ ಅಂತ. ಸೊ ಮಾತುಕತೆ ಹರಟೆಗಳಂತೂ ಮುಗಿಯೋದೇ ಇಲ್ಲ. ಸೊ ಸ್ವಲ್ಪ ಮಾರ್ನಿಂಗ್ ಔಟ್ಸೈಡ್ ಹೋಗಿದ್ವಿ, ಹಾಗೆ ಅಲ್ಲೆಲ್ಲ ಓಡಾಡ್ಕೊಂಡು ಬಂದು ನಾವು
ನಮ್ಮೂರು ಎಲ್ಲ ನೋಡ್ಕೊಂಡು ಒಂದು ರೌಂಡ್ ಸುತ್ತಾಡ್ಕೊಂಡು ಬಂದಿದ್ದು. ಅದು ನೆಕ್ಸ್ಟ್ ನಾವು ಎಲ್ಲ ರೆಡಿ ಆದ್ವಿ ಬೆಂಗಳೂರು ಕಡೆ ಹೊರಡೋದಕ್ಕೆ ಅಂದ್ಬಿಟ್ಟು. ಮನೆ ಬಾಗಿಲಲ್ಲಿ ನೀರು ಬರ್ತಾ ಇರುತ್ತೆ, ಮನೆ ಬಾಗಿಲಲ್ಲಿ ಹಚ್ಚ ಹಸಿರು, ಸುತ್ತ ಹಸು ಕರು ಎಲ್ಲ ಸಖತ್ ಮಸ್ತಾಗಿ ಫೀಲ್ ಕೊಡುತ್ತೆ ನನಗಂತೂ. ಸೊ ಇಲ್ಲಿ ನನ್ನ ಮಗಳು ಒಂದಷ್ಟು ಗಲಾಟೆ, ಒಂದಷ್ಟು ಫೈಟ್ ಮಾಡ್ತಾ ಇರ್ತಾಳೆ. ಅವಳನ್ನ ಕೆಣ್ಕೋದು, ಅವಳ ಜೊತೆ ಜಗಳ ಆಡೋದಕ್ಕೆ ಅಂತಲೇ ಅವ್ರಿಗೆ ಅಷ್ಟು ಖುಷಿ ಇರುತ್ತೆ. ನಮ್ಮ ಆಂಟಿನೂ ಸರಿಗೊಂದು ಕಡಿತಾನೆ ಆಗ್ಬಿಡ್ತೀನಿ. ಸವಿ ಬರೀ ಕಡ್ಡಿ ತಗೊಂಡ್ರೆ ಸವಿ ಬಂದ್ಬಿಟ್ಟಿದೆ ಏನು ಸವಿ ಬರೀ ಸುಡ್ತದೆ ಇಲ್ಲ ಅದು ನೋಡಿದ್ಯಾ ಸುಮ್ಮನೆ ಏಟ್ ಆಗುತ್ತೆ ಆಮೇಲೆ ಸವಿ ಬಡಿ ಸವಿ ಬಡಿ ಸವಿ ಬಡಿ ಸವಿ ಬಡಿ ಸವಿ ಬಡಿ ಸವಿ ಬಡಿ ನನಗೆ ಬಡಿತಿ ಅಲ್ಲ ಅವಳು ಬಡಿ ಅವಳು ಬಡಿ ಸಾಕು ನೋಡಿ ಜಾಸ್ತಿ ಮಾತಾಡ್ಬೇಡ. ನೀನು ಹೋಗ್ಬೇಡ, ನಾನು ಹೋಯ್ತೀನಿ. ಒಡಿಯೇ ಮಸವಿ ಒಡಿಯೇ ಸವಿನ್ ಬೇಡ, ನಾನ್ ಬರ್ತೀನಿ ನಿಮ್ ಕಾರಲ್ಲಿ. ನನ್ ಕರ್ಕೊಂಡೈತೀಯ ಕಾರಲ್ಲಿ. ನನ್ನ ಮಗಳು ಮಾತುಕತೆ ಅಂತೂ ಮುಗಿಯೋದಿಲ್ಲ. ಅಲ್ಲಿ ಅವಳು ಮಾತಾಡಿಸ್ಬೇಕು, ಅವಳಿಗೆ ಕೋಪ ಬರ್ಸ್ಬೇಕು ಅಂತಲೇ ಬೇಕು ಅಂತ ಆಟ ಆಡಿಸ್ತಾ ಇದ್ರು. ಸೊ ನಮ್ಮ ಅಜ್ಜಿ ತಾತಂಗಂತೂ ಅವಳು ಮಾತಾಡೋದಂತೂ ತುಂಬ ಖುಷಿ ಕೊಡ್ತಾ ಇರುತ್ತೆ. ಸೊ ಅದನ್ನು ನೋಡಿಕೊಂಡು ಅಜ್ಜಿ ತಾತನೂ ಫುಲ್ ಖುಷಿಯಾಗಿ ಇದ್ರು. ಸೊ ನಾವು ಇನ್ನೇನು ಟೈಮ್ ಆಯಿತು, ನಾವು ಬೇಗನೆ ಹೊರಟ್ವಿ. ಊರಿಗೆ ಬರುವಾಗಿರೋ ಖುಷಿ ಮತ್ತೆ ರಿಟರ್ನ್ ಹೋಗಬೇಕಾದ್ರೆ ಆ ಮನಸ್ಸು ಇರಲ್ಲ, ಫೀಲು ಇರೋದಿಲ್ಲ. ಎಷ್ಟೇ ಊರು ಸುತ್ತಿದ್ರು, ಎಲ್ಲೆಲ್ಲೇ ಹೋಗಿ ಬಂದರು, ಕೊನೆಗೆ ನಮ್ಮೂರಿಗೆ ನಾವು ಬರಲೇಬೇಕಲ್ವ. ಸೊ ನಮ್ಮೂರು ಅದೊಂಥರ ನಮಗೆ ಹೆಮ್ಮೆ. ಅಲ್ಲಿರುವಂತಹ ಮನಃಶಾಂತಿ ಇನ್ನೆಲ್ಲೂ ನಾವು ಹುಡ್ಕೊಂಡು ಹೋದ್ರೂ ಸಿಗೋದಿಲ್ಲ. ಯಾಕೆ ಅಂದರೆ ಅದು ನಮ್ಮದು ಅನ್ನೋ ಒಂದು ಅಹಂ ಪ್ರೀತಿ ಇರುತ್ತಲ್ಲ, ಆ ಪ್ರೀತಿಗಿಂತ ಇನ್ಯಾವುದು ದೊಡ್ಡದಿಲ್ಲ. ಸೊ ಅದೇನೋ ನಮ್ಮೂರಿಗೆ ಬರಬೇಕಾದ್ರೆ ಇರೋ ಖುಷಿ ಹೋಗ್ಬೇಕಾದ್ರೆ ಅಂತೂ ಖಂಡಿತ ಇರೋದಿಲ್ಲ. ಸೊ ಇದು ಆನ್ ದ ವೇ ನಮಗೆ ಸಿಗೋ ದೇವಸ್ಥಾನ ಸೋಮೇಶ್ವರ ಟೆಂಪಲ್ದು ಫೇಮಸ್ ಟೆಂಪಲ್, ತುಂಬ ಚೆನ್ನಾಗಿದೆ. ಸೊ ಎಲ್ಲರೂ ನಮ್ಮ ಮಾಗಡಿ ಕಡೆಯಿಂದ ರಿಟರ್ನ್ ಆಗೋರು ಒಂದು ಸಲ ಅಲ್ಲ ಅಂದರೂ ಮಾರ್ಕೆಟಿಗೆ ಒಂದ್ಸಲ ವಿಸಿಟ್ ಮಾಡಿಬಿಟ್ಟೆ ಹೋಗ್ತಾರೆ. ಬಿಕಾಸ್ ಏನೇನು ಬೇಕು ಎಲ್ಲನೂ ತುಂಬ ಚೆನ್ನಾಗೂ ಇರುತ್ತೆ, ಹಾಗೆ ಒಳ್ಳೆ ರೇಟಲ್ಲೂ ಸಿಗುತ್ತೆ. ಸೊ ಅದನ್ನೆಲ್ಲ ಪರ್ಚೇಸ್ ಮಾಡಿಕೊಂಡು ರಿಟರ್ನ್ ಆದ್ವಿ. ಸೊ ಇದಾಗಿತ್ತು ನನ್ನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಮುಂದಿನ ವ್ಲಾಗಲ್ಲಿ ಸಿಗೋಣ.